ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೈಲೆಂಟ್. ಇದೇನು ಪ್ಯಾಕೇಜ್ ಮಾಡಿದ್ರಲ್ಲ ಮಂತ್ರಾಲಯಗೆ ಸೆಕೆಂಡ್ ಬ್ಯಾಚು, ಇದು 4ನೇ ತಾರೀಕು ನೋಡಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಮಧ್ಯಾಹ್ನನೇ ಎಲ್ಲ ಶಾಮಿಯಾನ ಅಂಗಡಿಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ವಾಟರ್ ಬಾಟಲ್ಸ್ ಎಲ್ಲ ಬೇಕಿತ್ತು ತೊಗೊಂಡು ಕೇರ್ಪುರಂ ಮಾರ್ಕೆಟ್ಗೆ ಆರ್ಡರ್ ಕೊಟ್ಟಿದ್ದೆ ನಮ್ಮ ಹುಡುಗನಿಗೆ. ಹಂಗಾಗಿ ಅವ್ನು ತೊಗೊಂಬಂದ ನೋಡಿ ತರಕಾರಿ ಐಟಮ್ಸ್ ಎಲ್ಲ ಕ್ಲೀನಾಗಿ ಟ್ರೇಗಳಿಗೆ ಹಾಕ್ಕೊಂಡು, ಯಾಕಂದರೆ ಬಿಸಿ ಬರ್ದಿರಿ ಇರಲಿ ಅಂತ ಕ್ಲೀನಾಗಿ ನೀಟಾಗಿ ನೆಸಾಗಿ ಪ್ಯಾಕ್ ಮಾಡಿಕೊಂಡು ಎಲ್ಲ ಮಧ್ಯಾಹ್ನಕ್ಕೆ 2:30-3 ಗಂಟೆಗೆ ಲೋಡ್ ಆಯಿತು. ಮತ್ತು ಇದು 3 ಗಂಟೆಯಲ್ಲಿ ಕ್ಲೀನಾಗಿ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು, ಯಾಕಂದರೆ ಮೆಜೆಸ್ಟಿಕ್ ಪಿಕಪ್ ಕೊಟ್ಬಿಟ್ಟಿದ್ದೀವಿ. ಹಂಗಾಗಿ ಸ್ವಲ್ಪ ನೀಟ್ನೆಸ್ಸಾಗಿ ಗಾಡಿ ಎಲ್ಲ ಬೇಗ ತೊಳ್ಕೊಂಡು 3:30ಗೆ ಮೂವ್ ಮಾಡಬೇಕಿತ್ತು ನೋಡಿ. ಇಲ್ಲಿ ನಮ್ಮ ಹುಡುಗರು ಸ್ವಲ್ಪ ತರಲೆಗಳು ರೋಡಲ್ಲಿ ಹೋಗೋ ಬರೋ ಗಾಡಿಗಳ ಮೇಲೆಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ತರಲೆ ಥರ ಮಾಡಿಕೊಂಡು ಮತ್ತು 3:30-4 ಗಂಟೆಗೆ ಹೊರಡ್ಬೇಕಿತ್ತಲ್ಲ. 4 ಗಂಟೆಗೆ ಮೂವ್ ಆಯಿತು ಗಾಡಿ. ಸರಿ, ನಾವು ಹೊಸಕೋಟೆಯಲ್ಲಿ ಹತ್ಕೊಳ್ಳೋಣ ಅಂತ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಮ್ಮ ಮನೆ ಕಡೆ ಬಂದೆ ನೋಡಿ. ಇದು ಬಂದು ಸ್ನ್ಯಾಕ್ಸ್ಗೆ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್. ಇದು ಒಂದು ಗುಡ್ಡೆ ಬಿಸ್ಕೆಟು, ವಾಟರ್ ಬಾಟ್ಲ್ ಇದು ನಮ್ಮ ಕಡೆಯಿಂದ ಇರುತ್ತೆ. ಮತ್ತು ಎಲ್ಲ ಮುಗಿದ್ಮೇಲೆ ನೆಲ್ಲೂರು ಟೋಲ್ ಹತ್ರ ಯಾರೋ ಒಂದು ಲೇಡೀಸ್ ಬುಕ್ ಮಾಡ್ಕೊಂಡಿದ್ರು. ಅವ್ರು ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ವೆಯ್ಟ್ ಮಾಡಬೇಕಾದ್ರೆ ಸ್ಪೋರ್ಟ್ಸ್ ಗಾಡಿಗಳೆಲ್ಲ ಕಾಣಿಸ್ಕೊಂತು. ಅದೊಂದು ವೀಡಿಯೋ ಮಾಡಿಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಊಟಕ್ಕೆ ಹಾಕ್ಬಿಡೋಣ ಅಂತೇಳಿ ಫಸ್ಟ್ ಊಟಕ್ಕೆ ಹಾಕಿದ್ರೆ, ಅವರು ಕೆಲವರು ಊಟ ಮಾಡಿರಲ್ಲ, ಲೇಟಾಗಿ ಬಂದಿರೋರು ಮಾಡಿರ್ತಾರೆ. ಬಟ್ 7 ಗಂಟೆಗೆ ಬಂದಿರೋರು ಊಟ ಮಾಡಿರಲ್ಲ. ಅದು ಹಂಗೆ ನಮ್ಮ ಬೇಬಿಗೂ ಹೊಟ್ಟೆ ತುಂಬಿಸ್ಬೇಕಲ್ಲ. ಮತ್ತು ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ರಿ ಇಲ್ಲೇ. ಯಾಕಂದರೆ ನಮ್ಗೆ ಆಂಧ್ರ ಕಡೆ 10 ರೂಪಾಯಿ ಜಾಸ್ತಿ ಬೇರೆ ರೇಟು. ಹಂಗಾಗಿ ಇಲ್ಲೇ ಒಂದು ಫುಲ್ ಟ್ಯಾಂಕ್ ಓಡಿಸ್ಕೊಂಡು, ರಂಜಿತ್ ಬೇರೆ 4 ಗಂಟೆಗೆ ಹೋಗಿದ್ದ ಪಿಕಪ್ಗೆ. ಫುಲ್ ಸಿಟಿ ಟ್ರಾಫಿಕಲ್ಲಿ ಓಡಿಸಿರ್ತಾನೆ. ಹಂಗಾಗಿ ನಾನೇ ಇಸ್ಕೊಂಬಿಟ್ಟೆ 11 ಗಂಟೆಲಿ ಗಾಡಿ ಕೊಡಪ್ಪ ಓಡಿಸ್ಕೊತೀನಿ ಬೆಳಿಗ್ಗೆವರೆಗೂ ಅಂದ್ಬಿಟ್ಟು ತೊಗೊಂಡೆ. ಮತ್ತು ಯಾಕಂದರೆ ಅವ್ನು ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ. ನಾನು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗೋದು ಈಸಿನೇ ಹೈವೇಯಲ್ಲಿ, ಬಟ್ ಅವ್ನಿಗೆ ಸಿಟಿ ಟ್ರಾಫಿಕಲ್ಲಿ ಓಡಿಸಿರ್ತಾರಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿರುತ್ತೆ. ಹಂಗಾಗಿ ಗಾಡಿ ತೊಗೊಂಡು ಮತ್ತು ಹುಡುಗ ನಾವು ಇಬ್ಬರು ವೀಡಿಯೋಸ್ ಮಾಡಿಕೊಂಡು ರೀಲ್ಸ್ ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರಿ. ಅಂದರೆ ಅವ್ರಿಗೂ ನಿದ್ದೆ ಇದ್ದಿರಲ್ಲ. ಹಂಗೆ ಕೆಲವ್ರನ್ನ ಹುಡುಗನೆಲ್ಲ ಹಿಂದೆ ಕಳಿಸ್ಬಿಟ್ರಿ. ಮತ್ತು ನೋಡಿ, ಕಿಯಾ ಹತ್ರ ಒಂದು 2:30ಗೇನೋ ಕಿಯಾ ಫ್ಯಾಕ್ಟ್ರಿ ಹತ್ರ ಅದ್ರದ್ದೊಂದು ವೀಡಿಯೋ ಮಾಡಿಕೊಂಡು, ಮತ್ತು ಇವ್ನು ನಮ್ಮ ಹುಡುಗ ರೇಗಿಸ್ತಾ ಇದ್ದೆ ಈ ಲಾರಿ ಅವ್ರನ್ನ, ಉಲ್ಟಾ ಲಾರಿ ಹಾಕ್ಕೊಂಡು ಹೋಗ್ತಾರೆ ಅಂತ. ಇದರದ್ದೊಂದು ವೀಡಿಯೋ ಮಾಡಿಕೊಂಡು ಏನು ಗುತ್ತಿ ಬರೋ ಗಂಟೆ ಈಸಿಯಾಗಿ ಹೋಗೋದು. ಗುತ್ತಿ ಆದಮೇಲೆ ನೋಡಿದ್ದೀವಿ ಗುತ್ತಿ ರೋಡಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋರು ಪಾಪ. ನಾವು ಓಡಿಸೋರು ಹೆಂಗೋ ಕ್ಯಾಬಿನಲ್ಲಿ ಇರ್ತೀವಿ, ಬಟ್ ಮಲಗಿರೋರಿಗೆ ತುಂಬ ಹಿಂಸೆ ಆಗುತ್ತೆ. ಆ ರೋಡು ಅಷ್ಟು ಅಧ್ವಾನ. ಮತ್ತು ಲೇಟಾಗೋಯ್ತು, ಯಾಕಂದರೆ ಪಿಕಪ್ಪು ಮೆಜೆಸ್ಟಿಕ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಒಂದು 7 ಗಂಟೆ ಆಯಿತು ರೀಚ್ ಆಗೋಕ್ಕೆ. ಮತ್ತು ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ನೆಕ್ಸ್ಟ್ ಏನಿದು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಂದರೆ ಪಾರ್ಟ್ 2 ಅಲ್ಲಿ ಹಾಕ್ತೀನಿ ಮುಂದೆ ಏನೇನಾಯಿತು ಅಂತ. ಓಕೆ ಫ್ರೆಂಡ್ಸ್, ಬಾಯ್.